ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಬಾಸ್ಮತಿ ಪಲಾವ್ ರೈಸನ್ನು ತುಂಬಾ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾವಿಲ್ಲಿ 1 ಲೋಟ ಆಗುವಷ್ಟು ಬಾಸ್ಮತಿ ರೈಸ್ ಅಕ್ಕಿಯನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಕ್ಯಾರೆಟು, 1 ಆಲೂಗಡ್ಡೆ, 2 ಪಲಾವ್ ಎಲೆ, ದಾಲ್ಚಿನ್ನಿ ಮತ್ತು 2 ಲವಂಗ, ಸ್ವಲ್ಪ ಸೌತೆಕಾಯಿನ ತೊಗೊಂಡಿದ್ದೀವಿ, ಕರಿಬೇವು ಸೊಪ್ಪು, ಟೊಮೆಟೊ ಹಣ್ಣು 1, ಇಲ್ಲಿ 2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ, ಕೊತ್ತಂಬರಿ ಸೊಪ್ಪು, ಮತ್ತು ಇದು ಪಲಾವ್ ಮಸಾಲ, ಇದು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಶೇಂಗಾ ಬೀಜ ಸ್ವಲ್ಪ ಹುರಿದಿರೋಂಥ ತೊಗೊಂಡಿದ್ದೀವಿ ನಾವು. ಶೇಂಗಾ ಬೀಜನ ಹಾಗೆ ಕೂಡ ಯೂಸ್ ಮಾಡ್ಕೋಬೋದು. ಇದು ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ನಾವು. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀವಿ. ಈ ಕಡೆಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀವಿ ನೋಡಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸಹ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ತುಪ್ಪ ಯೂಸ್ ಮಾಡೋದ್ರಿಂದ ಸ್ವಲ್ಪ ರೈಸ್ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ಸಾಸಿವೆ ಸೇರಿಸ್ತಾ ಇದ್ದೀವಿ. ಮತ್ತು ಸ್ವಲ್ಪ ಜೀರಿಗೆ 1 ಚಿಟಿಕೆ ಆಗುವಷ್ಟು, ಈ ಕಡೆಗೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀವಿ. ನಿಮಗೆ ಮಾಮೂಲಿ ಪಲಾವ್ ಎಲ್ಲ ತಿಂದು ಬೇಜಾರಾಗಿದ್ದರೆ ಇನ್ಸ್ಟಂಟಾಗಿಯೇ ಈ ರೀತಿ ಬಾಸ್ಮತಿ ರೈಸಿಂದ ತುಂಬ ರುಚಿಕರವಾದಂಥ ಪಲಾವ್ ಮಾಡ್ಕೋಬೋದು ನೋಡಿ. ಮತ್ತು ಪಲಾವ್ ಎಲೆ ಮತ್ತು ಲವಂಗನ ಹಾಕಿದ್ದೀವಿ. ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ತಾಯಿದ್ದೀವಿ. ಒಂದ್ಸಲ ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡಬೇಕಾಗತ್ತೆ ಮೊದಲಿಗೆ. ಮತ್ತು ಈರುಳ್ಳಿ ಸೇರಿಸ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ನೋಡಿ. ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಆಲು. ಅದಕ್ಕೆ ಇವಾಗ ಸ್ವಲ್ಪ ಕ್ಯಾರೆಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು 1 ಆಲೂಗಡ್ಡೆ. ತರಕಾರಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಇದು ಪಲಾವು ನೋಡಿ. ಚೆನ್ನಾಗಿ ಫ್ರೈ ಆಗ್ತಿದೆ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಇಲ್ಲಿ ಮತ್ತೆ 1 ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಿದ್ದರೆ ಟೊಮೆಟೊ ಹಣ್ಣು ಮತ್ತು ಸ್ವಲ್ಪ ಲೆಮನ್ ಕೂಡ ಯೂಸ್ ಮಾಡ್ಕೋಬೋದು. ಸೌತೆಕಾಯಿನೂ ಸಹ ಯೂಸ್ ಮಾಡ್ತಾ ಇದ್ದೀವಿ. ಸೌತೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಶೇಂಗಾ ಬೀಜನ ಹಾಕ್ತಾಯಿದ್ದೀವಿ ನೋಡಿ. ಅದಕ್ಕೆ ಶೇಂಗಾ ಬೀಜ ಮೊದಲಿಗೆ ಎಣ್ಣೆಯಲ್ಲಿ ಹಾಗೆ ಕೂಡ ಹಾಕೋಬೋದು. ನಾವಿಲ್ಲಿ ಹುರಿದಿರೋ ಅಂಥ ಶೇಂಗಾ ಬೀಜನ ಹಾಕ್ತಾಯಿದ್ದೀವಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ನೋಡಿ. ಅದಕ್ಕೆ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ. ಈ ಕಡೆಗೆ ಪಲಾವ್ ಮಸಾಲ ಮತ್ತು ಗರಂ ಮಸಾಲನೇ ಯೂಸ್ ಮಾಡ್ತಾಯಿದ್ದೀವಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅಚ್ಚ ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದ್ಸಲ ಖಾರನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ವಿ. ನೆಕ್ಸ್ಟ್ ಇವಾಗ 1 ಲೋಟ ಆಗೋಷ್ಟು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀವಲ್ಲ, ಆ ಅಕ್ಕಿನ ಹಾಕಿ ಮೊದಲಿಗೆ ಸ್ವಲ್ಪ ಅಕ್ಕಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ರೈಸು ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ರೈಸ್ ಎಲ್ಲ ಒಗ್ಗರಣೆಯಲ್ಲಿ. ಇಲ್ಲಿ ನಾವು 1 ಗ್ಲಾಸ್, ಈ ಕಡೆಗೆ ಸ್ವಲ್ಪ ನಾವು ಕೇಸರನ್ನು ಯೂಸ್ ಮಾಡ್ತಾಯಿದ್ವಿ ಕಲರ್ಗೋಸ್ಕರ. ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವಿಲ್ಲಿ 1 ಲೋಟ ಗ್ಲಾಸ್ ಅಕ್ಕಿಗೆ ಟೋಟಲಾಗಿ 2.5 ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀವಿ. ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿರ್ತೀರಲ್ಲ, ಸೇಮ್ ಅದೇ ಪ್ರಮಾಣದಲ್ಲಿ ಅದೇ ಗ್ಲಾಸಿಂದ 2.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಬೇಕಾಗತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೇಸರನ್ನು ಇರುತ್ತೆ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀವಿ. ಅಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ ಹಾಕೋದ್ರಿಂದ. ಇವಾಗ ನೋಡಿ ಕುಕ್ಕರನ್ನು ಪ್ಯಾಕ್ ಮಾಡಿಬಿಟ್ಟು 3 ವಿಸಿಲನ್ನು ಹೊಡ್ಸ್ಕೋಬೇಕಾಗತ್ತೆ. ಇವಾಗ 3 ವಿಸಿಲ್ ಆಗಿದೆ. ಒಂದ್ಸಲ ನೋಡಿ ತೋರಿಸ್ತಾ ಇದ್ದೀವಿ ನಾವಿಲ್ಲಿ. ಬಾಸ್ಮತಿ ಪಲಾವ್ ರೈಸು ತುಂಬಾ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ರೆಡಿಯಾಗಿದೆ. ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ, ತರಕಾರಿಯಲ್ಲಿ ಹಾಕೋದ್ರಿಂದ ಎಷ್ಟು ಟೇಸ್ಟಿಯಾಗಿ ಬರ್ತಿದೆ ಅಂತ.
ಸೊ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಮತ್ತು ಚೆನ್ನಾಗಿ ಅನಿಸಿದರೆ ಕಮೆಂಟ್ಸ್ ಕೂಡ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.